ಎಲ್ಲರೂ ಕೂಡ ಇವಾಗ ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಬರ್ದಾದ್ಮೇಲೆ ರಿಸಲ್ಟ್ಗಂತೂ ಸಾಕಷ್ಟು ಕಾತರದಿಂದ ವೆಯ್ಟ್ ಮಾಡ್ತಾ ಇರಾ. ನಿಮ್ಗೆ ಎಲ್ಲರಿಗೂ ಕೂಡ ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ. ಡೆಫಿನೆಟ್ಲಿ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವು ಇಷ್ಟೊಂದು ಜನ ಖುಷಿ ಪಡ್ತೀರಾ. ಆ ರೀತಿಯ ಒಂದು ಅಪ್ಡೇಟು ಏನೋ ಲೇಟೆಸ್ಟ್ ಒಂದು ನಿಮ್ಮ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನು ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಬರ್ಬಿಟ್ಟು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಗೊತ್ತಲ್ಲ, ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ನಿಮಗೆ KCT ಕ್ವಶ್ಚನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಡೆಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀ ಆಗಿ ನಿಮಗೆ ಎಕ್ಸಾಮ್ಗೆ ಸ್ಟಡಿ ಮೆಟೀರಿಯಲ್ಗಳು ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ CET ಎಕ್ಸಾಮ್ಗೆ ಯೂಸ್ ಆಗ್ಬೋದು. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರೋದು, ಡೌಟ್ ಇರೋದೇನೆಂದ್ರೆ ಸೆಕೆಂಡ್ PUC ಪೇಪರ್ ವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರ, ಮಾರ್ಕ್ಸ್ ಎಲ್ಲ ಕಟ್ ಡೌನ್ ಮಾಡ್ತಾರ, ಫೇಲ್ ಮಾಡ್ತಾರ ಜಾಸ್ತಿ ಜನರನ್ನ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದ್ದೇ ಇದೆ. ಯಾಕೆಂದ್ರೆ SLC ಎಕ್ಸಾಮ್ ನೀವು ಬರ್ದಾಗ ಏನಿರುತ್ತೆ ಅಂದ್ರೆ ಪೇಪರ್ ವ್ಯಾಲ್ಯೂಯೇಷನ್ ಸ್ವಲ್ಪ ಲಿಬ್ರಲ್ ಆಗಿರುತ್ತೆ. ಆದರೆ ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಯಾವ ರೀತಿ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ ಅಂದ್ರೆ ಇಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದ್ರೆ ಕೀ ಆನ್ಸರ್ ಏನ್ ಬರುತ್ತಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅದ್ರ ಪ್ರಕಾರ ನಿಮಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದ್ರ ಪ್ರಕಾರ ನಿಮಗೆ ಮಾರ್ಕ್ಸ್ ನ ಕೊಡ್ತಾರೆ. ತುಂಬಾ ಸ್ಟ್ರಿಕ್ಟ್ ಮಾಡಕ್ ಹೋಗಲ್ಲ, ತುಂಬಾ ಲಿಬ್ರಲ್ ಆಗಿ ನಿಮಗೆ ವ್ಯಾಲ್ಯೂಯೇಷನ್ ಮಾಡಲ್ಲ. ನೀವು ಏನ್ ಬರ್ದಿದ್ದೀರಾ ಅದಕ್ಕೆ ಏನ್ ಮಾರ್ಕ್ಸ್ ನ ಕೊಡಬೇಕು ಆ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಓಕೆನಾ, ಏನ್ ಜಾಸ್ತಿ ಭಯ ಪಡಕ್ ಹೋಗ್ಬಿಡಿ. ಇವಾಗ ಪೇಪರ್ ವ್ಯಾಲ್ಯೂಯೇಷನ್ ನಿಮ್ದು ಏನಿದೆಯಲ್ಲ ಅದು ಸ್ಟಾರ್ಟ್ ಆಗಿ ಇವಾಗ ಕಂಪ್ಲೀಟ್ ಆಗಿ ಮುಗ್ದಿದೆ. ಓಕೆನಾ, ಪೇಪರ್ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಮುಗೀತು ಅಂದ್ರೆ ನಿಮ್ಗೆ ರಿಸಲ್ಟ್ ಡೇಟ್ ಇನ್ನೇನೋ ಹತ್ರ ಬಂತು ಅಂತ ಅರ್ಥ. ಓಕೆನಾ, ಹಾಗಾದ್ರೆ ನೀವೆಲ್ಲರೂ ಕೂಡ ಕೇಳೋದು ರಿಸಲ್ಟ್ ಯಾವತ್ತು ಬರುತ್ತೆ ಅಂತ. ಪೇಪರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತ ಹೇಳ್ತಾ ಇರೋ, ಇವತ್ತೇನಾದ್ರು ರಿಸಲ್ಟ್ ಬರುತ್ತಾ, ನಾಳೆ ಏನಾದ್ರು ರಿಸಲ್ಟ್ ಬರುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಇರುತ್ತೆ. ಇವಾಗ ನಮಗೆ ಲಾಸ್ಟ್ ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ 7ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ. ಇದ್ರ ಬಗ್ಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲೂ ಕೂಡ ಇವತ್ತು ನ್ಯೂಸ್ ಬಂದಿದೆ. ನ್ಯೂಸ್ ಪೇಪರ್ ಓದೋರಿಗೆ ಗೊತ್ತಿರುತ್ತೆ 7ನೇ ತಾರೀಕು ರಿಸಲ್ಟ್ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಎಕ್ಸಾಕ್ಟ್ ಡೇಟ್ ನಮಗೆ ಗೊತ್ತಾಗೋದೇನಂದ್ರೆ ನಾಳೆ ರಿಸಲ್ಟ್ ಬರುತ್ತೆ ಅಂದ್ರೆ ಅದ್ರ ಹಿಂದಿನ ದಿನ ಗೊತ್ತಾಗುತ್ತೆ. ಯಾಕಂದ್ರೆ ಎಜುಕೇಶನ್ ಮಿನಿಸ್ಟರ್ ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದರಿಂದ ನಿಮಗೆ ಒಂದು 2 ದಿನ ಮುಂಚೆ ಬರುವಂತ ಚಾನ್ಸಸ್ ಕೂಡ ಇದೆ. ಒಟ್ಟಿನಲ್ಲಿ 10ನೇ ತಾರೀಕು ಒಳಗಡೆ ನೀವು ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸಾಕ್ಟ್ ಡೇಟ್ಗಾಗಿ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅಪ್ಡೇಟ್ ಬಂದಾಗ ತಿಳಿಸ್ಕೊಡ್ತೀನಿ. ಅದು ಅಪ್ಡೇಟ್ ಮಿಸ್ ಆಗಬಾರ್ದಂದ್ರೆ ವಾಟ್ಸ್ಆಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ಡೈರೆಕ್ಟ್ ಲಿಂಕ್ ನ ಶೇರ್ ಮಾಡ್ತೀವಿ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ ಈ ರೀತಿಯ ಒಂದು ಅಪ್ಡೇಟ್ ರಿಸಲ್ಟ್ ಆದಷ್ಟು ಬೇಗ ಬರ್ಬೋದು ಅನ್ನೋದನ್ನ. ಓಕೆನಾ.